ಅಪ್ಪ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಒಂದ್ ಮಾತು ಹೇಳ. ಏನು? ಸುಮ್ನೆ ನಾವ್ ಅದಕ್ಕೆ ಕಾಲ್ ಮಾಡಿ ಅದಕ್ಕೆ ಅಮ್ಮನ್ ವಿಷಯ ಮುಟ್ಸಿ ಅಮ್ಮ ನಿಮಗ್ ಕಾಲ್ ಮಾಡೋಷ್ಟ್ರಲ್ಲಿ ತುಂಬಾ ಲೇಟ್ ಆಗಿ ಹೋಗುತ್ತೆ. ಅದ್ರ ಬದಲು ನೀವೇ ಅದಕ್ಕೆ ಫೋನ್ ಮಾಡಿದ್ರೆ. ನನ್ನ ಹತ್ರ ನಂಬರ್ ಇದೆ, ಹೇಳ. ಏನಾಯ್ತು ಗಿರಿಜನ್ಗೆ? ಅಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ, ಫೋನೇ ಎತ್ತಾ ಇಲ್ಲ. ಅಲ್ಲ, ಹೊರಗಡೆ ಊರ್ಗ್ ಹೋಗಿದ್ದಾರೆ, ತಲುಪಿದ್ವಾ ಬಿಟ್ವಾ ಒಂದ್ ಮಾತು ಹೇಳಬೇಕು ಅನ್ನೋ ಪರಿಜ್ಞಾನ ಬೇಡ ಇವ್ರಿಗೆ? ಈ ವಲ್ಲಭನ್ನೂ ಕಾಲ್ ತೆಗಿತಾ ಇಲ್ವೇ? ಅಪ್ಪ ರೂಮಲ್ಲಿ ನೀರಿಟ್ಟಿದ್ದೀನಿ, ಹೋಗಿ ಮಲ್ಕೊಳ್ಳಿ ಅಪ್ಪ. ರಕ್ಷಾ, ಏನಪ್ಪ? ಕೇಶವನ್ಗೆ ಹೇಳು, ಅವನ ಹೆಂಡತಿಗೆ ಫೋನ್ ಮಾಡಿ ಗಿರ್ಜನ್ ಕೈಲಿ ನಂಗೆ ಫೋನ್ ಮಾಡ್ಸಕ್ ಹೇಳು. ಗಿರ್ಜಾ ನನ್ನ ಫೋನ್ ತೆಗಿತಾ ಇಲ್ಲ. ಸರಿ ಅಪ್ಪ. ಅಪ್ಪ, ಕೇಶವ್ ನನ್ನ ಫೋನ್ ಹಾಳಾಗಿದ್ಯಂತಪ್ಪ. ಅವ್ನ್ ಫೋನ್ ಆನ್ ಮಾಡಕ್ಕೆ ಅವಾಗಿಂದ ಒದ್ದಾಡ್ತಿದ್ದಾನಪ್ಪ. ಅಲ್ಲ, ಸ್ವಲ್ಪ ದಿವಸದ ಹಿಂದೆ ಅವನ ಫೋನ್ ರಿಪೇರಿ ಮಾಡಕ್ಕೆ ನಾನೇ ದುಡ್ಡು ಕೊಟ್ಟಿದ್ದೀನಲ್ಲ, ಅದನ್ನೂ ಸರಿ ಮಾಡಿಸಿಲ್ವಂತ ಅವನು. ಕತ್ತೆ ಬಡವಂತಂದು. ಸರಿ, ನೀನೇ ಅವಳಿಗೆ ಫೋನ್ ಮಾಡಿ ಹೇಳು. ಅಯ್ಯೋ ಸಾರಿ ಅಪ್ಪ. ಯಾಕೆ, ಏನಾಯ್ತು? ನಾನ್ ರೀಚಾರ್ಜ್ ಮಾಡ್ಸಿಲ್ಲ ಅಪ್ಪ. ರೀಚಾರ್ಜ್ ಮಾಡ್ಸಿಲ್ಲ ಅಂದ್ರೆ ಫೋನ್ ಮಾಡಕ್ ಆಗಲ್ಲ ಅಲ್ವಾ ಅಪ್ಪ? ಏನಾಗಿದೆ ರಕ್ಷಾ ನಿನಗೆ? ಒಂದ್ ರೀಚಾರ್ಜ್ ಮಾಡ್ಕೊಳಕ್ ಆಗೋದಿಲ್ವಾ? ಅದನ್ನು ನಾನೇ ಹೇಳ್ಬೇಕಾ, ನಾನೇ ಮಾಡಿಸ್ಬೇಕಾ? ಹಾಗಲ್ಲ ಅಪ್ಪ, ಫೋನಲ್ಲಿ ಕರೆನ್ಸಿ ಇದ್ರೆ ಯಾರು ನನಗ್ ಫೋನ್ ಮಾಡ್ತಾರೆ, ಇಲ್ಲಾಂದ್ರೆ ನಾನೇ ಯಾರಿಗಾರು ಫೋನ್ ಮಾಡ್ತೀನಿ. ಇದ್ರಿಂದ ಓದೋದಿಕ್ ಡಿಸ್ಟರ್ಬ್ ಆಗುತ್ತೆ ಅಂತ ರೀಚಾರ್ಜ್ ಮಾಡ್ಸಿಲ್ಲ. ತಪ್ಪ ಅಪ್ಪ? ಸರಿ ಬಿಡು. ಮಾಧವನ್ಗೆ ಅಣ್ಣ ಮಲ್ಗಿ ಅರ್ಧ ಗಂಟೆ ಆಯ್ತಪ್ಪ. ಅಪ್ಪ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಒಂದ್ ಮಾತು ಹೇಳ. ಏನು? ಸುಮ್ನೆ ನಾವ್ ಅದಕ್ಕೆ ಕಾಲ್ ಮಾಡಿ ಅದಕ್ಕೆ ಅಮ್ಮನ್ ವಿಷಯ ಮುಟ್ಸಿ ಅಮ್ಮ ನಿಮಗ್ ಕಾಲ್ ಮಾಡೋಷ್ಟ್ರಲ್ಲಿ ತುಂಬಾ ಲೇಟ್ ಆಗಿ ಹೋಗುತ್ತೆ. ಅದ್ರ ಬದಲು ನೀವೇ ಅದಕ್ಕೆ ಫೋನ್ ಮಾಡಿದ್ರೆ. ನನ್ನ ಹತ್ರ ನಂಬರ್ ಇದೆ, ಹೇಳ. ಸರಿ, ಕೊಡು. ಆ 944 ಹುಚ್ಚ, ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ? ಮತ್ತೇನ್ ಮಾಡ್ಲಿ ಅಮ್ಮ? ಅಮ್ಮ ಬಿಟ್ಟೋದ್ಲು, ನೀನಾದ್ರೂ ನನ್ ಜೊತೆ ಇದ್ಯಾ ಅಂತ ಬದುಕಿರೋಣ ಅಂದ್ರೆ ಈಗ ನೀನು ಮತ್ಬಿಡು ನನ್ನ ಅಂತಿದ್ಯಾ. ಅದರಿಂದ ನಿನ್ನ ಮರೆಯೋಕ್ ಆಗಲ್ಲ ಅಮ್ಮ. ಪ್ಲೀಸ್ ಇದು ನನ್ ಪರಿಸ್ಥಿತಿನೂ ಅರ್ಥ ಮಾಡ್ಕೊ, ಹೀಗೆಲ್ಲ ಅಳ್ಬೇಡ. ನನ್ ಪರಿಸ್ಥಿತಿ ನಿನ್ಗೆ ಅರ್ಥ ಆಗ್ತಾ ಇದ್ಯಾ ಅಮ್ಮ? ಅಮ್ಮನೂ ಇಲ್ಲ, ನೀನು ಇಲ್ಲ, ನಾನು ಒಂಟಿ ಅಮ್ಮ. ನೋಡು, ನಿನಗೆ ನಿಜವಾಗ್ಲೂ ನಾನು ಸಾಯ್ಬಾರ್ದು ಅಂತ ಇದ್ರೆ, ನೀ ನನ್ನ ಪ್ರೀತಿ ಮಾಡಿದ್ದೆ ನಿಜ ಆಗಿದ್ರೆ ಬಾ ಬಾ, ಓಡೋಗೋಣ. ಮತ್ತೆ ಓಡೋಗೋಣ ಗೀಡೋಗೋಣ ಅಂತ ಹೇಳ್ಬೇಡ, ಅದೆಲ್ಲ ಆಗ್ದಿರೋ ಮಾತು. ಮತ್ತಿನೇನ್ ಮಾಡೋದು? ನಿನ್ ಮನೆಯವ್ರ ಹತ್ರ ಹೋಗಿ ನಮಗ್ ಮದ್ವೆ ಬೇಡ ಅಂತ ಹೇಳಿದ್ರೆ ಸಾಯಿಸ್ಬಿಡ್ತಾರಷ್ಟೇ. ಎಲ್ಲಾದ್ರೂ ಹೋಗಿ ಬದುಕೋಣ ಅಮ್ಮು, ಪ್ಲೀಸ್ ಬಂದ್ಬಿಡು. ಅದಕ್ಕೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಅದು ಸುಂದ್ರ, ಅಮೂಲ್ಯ ಮಲಗಿದಾಳ ಅಂತ ನೋಡಕ್ ಬಂದೆ. ಮದ್ವೆ ಹುಡುಗಿ ಅಲ್ವಾ, ಬೆಳಿಗ್ಗೆ ಅವಳನ್ನ ಬೇಗ ಎಬ್ಬರಿಸ್ಬೇಕಲ್ವಾ? ಹೌದಲ್ವಾ, ಮಲಗಿರ್ಬೇಕು ಬಿಡಿ ಅದಕ್ಕೆ. ಸಿದ್ದು, ನೀನ್ ಇಲ್ಲೇ ಇರು, ನಾನು ನೋಡ್ಕೊಂಡ್ ಬರ್ತೀನಿ. ಲೈಫಲ್ಲಿ ಇಷ್ಟು ಒಳ್ಳೆಗಳನ್ನ ನಾನು ನೋಡೇ ಇರ್ಲಿಲ್ಲ.
ಯಾರು ನೀನಾ? ಗೊತ್ತಿಲ್ಲ ಅತ್ತೆ, ಇದ್ಯಾವ್ದೋ ಅನ್ನೋನ್ ನಂಬರು. ಮಾತಾಡ್ ಕೇಳು ಯಾರು ಅಂತ. ಹಲೋ ಹಲೋ, ಹಲೋ. ಅಯ್ಯಯ್ಯೋ, ನನ್ ಕನ್ಸೋ ಒಂದು ಗೊತ್ತಾಗ್ತಿಲ್ಲ ಅತ್ತೆ. ಯಾರೇ ಅದು? ಅತ್ತೆ, ನಮ್ ಮಿಲ್ಟ್ರಿ ಮಾವ ನನಗ್ ಕಾಲ್ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ಅವ್ರು ನಿನ್ಗೆ ಫೋನ್ ಮಾಡಿದ್ರು? ನನ್ ಫೋನ್ ಇಲ್ಲೇ ಸೈಲೆಂಟ್ ಹೋಗ್ಬಿಟ್ಟಿದ್ದೀರೋ? ಕೊಡು, ನಾ ಮಾತಾಡ್ತೀನಿ. ಯಾಕೆ ಬಂದ್ಬಿಡಿ, ಮಾವ ಕಾಲ್ ಮಾಡಿರೋದು ನನಗೆ, ನಾನೇ ಮಾತಾಡ್ತೀನಿ. ನೀನ್ ಮಾತಾಡಿದ್ರೆ ಎಡ್ವರ್ಟ್ ಮಾಡ್ಬಿಡ್ತೀಯ. ಕೊಡು ಇಲ್ಲಿ. ಹಲೋ ಹಲೋ, ನಾನು ನಾನು ಅಂದ್ರೆ ಯಾರು? ನಾನು ನಂದ. ನಂದ ಅಂದ್ರೆ ಯಾರು ಅಂತ ಕರೆಕ್ಟ್ ಆಗಿ ಹೇಳಿ ಸರ್. ಬರೀ ನಂದ ಅಂದ್ರೆ ನಮ್ಗೆ ಹೇಗೆ ಗೊತ್ತಾಗ್ಬೇಕು? ನಂದನ ಆನಂದನ? ಇಂಥವ್ರ ಗಂಡನೋ, ಇಂಥವ್ರ ಅಪ್ಪನೋ, ಇಂಥವ್ರ ಮಾವನೋ ಅಂತ ಹೇಳಿದ್ರೆ ನನಗೆ ಗೊತ್ತಾಗುತ್ತಪ್ಪ. ನಾನು ನಂದ, ಗಿರಿಜನ್ ಗಂಡ. ಹಲೋ ಹಲೋ ಸರ್, ಕೇಳಿಸ್ತಿಲ್ಲ ನನಗೆ. ಯಾರ್ ಗಂಡ ಅಂದ್ರಿ? ಹಲೋ, ಗಿರಿಜನ್ ಗಂಡ ಅಂದೆ. ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ. ಯಾರು ಹೇಳಿ ಇನ್ನೊಂದ್ಸಲ. ಹಲೋ, ಗಿರಿಜನ್ ಗಂಡ ಅಂದೆ. ಹಲೋ ಸರ್, ಕೇಳಿಸ್ತಿದ್ಯಾ? ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ, ಸ್ವಲ್ಪ ಜೋರಾಗಿ ಹೇಳಿ. ನಾನು ನಿಮ್ಮ ಮಾವ ನಂದಕುಮಾರ. ಅಮ್ಮ, ನೀನಿನ್ನು ಮಲಗಿಲ್ವಾ? ಅದು ನಿದ್ದೆ ಬರ್ತಿರ್ಲಿಲ್ಲ ಚಿಕ್ಕಪ್ಪ. ಅದ್ ಹೆಂಗ್ ಬರುತ್ತೆ ಹೇಳು? ನೀನು ಭಾವಿ ಗಂಡನ ಜೊತೆ ಫೋನಲ್ಲಿ ಮಾತಾಡ್ತಾ ಇದೀಯಾ? ಅಯ್ಯೋ ಅಮ್ಮ, ನೀನ್ ಇನ್ನ ಮಲಗಿಲ್ವೇನೆ? ಏನಮ್ಮ ಮದ್ವೆ ಹುಡುಗಿ ನೀನು. ನೀನ್ ನಿದ್ದೆ ಮಾಡಿಲ್ಲ ಅಂದ್ರೆ ಮುಖ ಊದ್ಕೊಳ್ಳುತ್ತೆ. ಮುಖ ಊದ್ಕೊಂಡು ಮೇಕಪ್ ಮಾಡಿದ್ರೆ ಚೆನ್ನಾಗ್ ಕಾಣೋದಿಲ್ಲ. ಮಲ್ಕೋ ಹೋಗು. ಸರಿ ಚಿಕ್ಕಮ್ಮ. ಅದ್ಗೆ ಅಮ್ಮು ಅವ್ರ ಭಾವಿ ಗಂಡನ ಜೊತೆ ಇನ್ನು ಏನು ಮಾತು ಮುಂದುವರ್ಸ್ಬೇಕು ಅನ್ಸುತ್ತೆ. ನಾವಿಬ್ರು ಎದ್ದು ಡಿಸ್ಟರ್ಬ್ ಮಾಡೋದ್ ಬೇಡ. ಬನ್ನಿ ನಾವೋಗೋಣ. ಬನ್ನಿ ಬನ್ನಿ ಬನ್ನಿ. ಸಿದ್ದು, ಪುಣ್ಯಕ್ಕೆ ಯಾರಿಗೂ ಡೌಟ್ ಬಂದಿಲ್ಲ. ನೀನ್ ಇನ್ನೂ ಇಲ್ಲೇ ಇದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಇಲ್ಲಿಂದ ಹೊರಟ್ಬಿಡು. ಏನ್ ಹೊರಡು ಅಂತಿದ್ಯಾಮ? ಹಾಗಾದ್ರೆ ನಾನು ಇಷ್ಟೊತ್ತು ಮಾತಾಡಿ ನಿನ್ಗೆ ಅರ್ಥನೇ ಆಗ್ಲಿಲ್ವಾ? ಅಥವಾ ಆಗ್ದೇ ಇರೋ ತರ ನಡೆಸ್ತಿದ್ಯಾ? ನನ್ ಜೊತೆ ಬರಲ್ವಾ? ಇಲ್ಲ ಸಿದ್ದು, ನನಗ್ ನಮ್ ಮನೆಯವ್ರನ್ನ ಬಿಟ್ಟು ಬರಕ್ಕೆ ಮನ್ಸಾಗ್ತಿಲ್ಲ. ನನಗ್ ಫೋರ್ಸ್ ಮಾಡ್ಬೇಡ ಪ್ಲೀಸ್, ನನ್ನ ಕ್ಷಮಿಸ್ಬಿಡು. ನಾನು ಇಷ್ಟೆಲ್ಲ ಕೇಳ್ಕೊಂಡ್ಮೇಲೂ ನೀನ್ ನಿರ್ಧಾರ ಇದೆ ನಾವು. ನೀನ್ ಒಂದ್ ಮಾತು ಹೇಳಿದ್ದೆ, ಮನೆಯವರಿಗೋಸ್ಕರ ನೀನ್ ನನಗ್ ಬಿಡಲ್ಲ, ನನಗೋಸ್ಕರ ಮನೆಯವ್ರನ್ನ ಬಿಡಲ್ಲ ಅಂತ. ಆದ್ರೆ ನೀನ್ ಆ ಮಾತನ್ನ ಸುಳ್ಳು ಮಾಡ್ತಾ ಇದ್ದೆ. ನಿನ್ ಕಷ್ಟ ನನಗೂ ಅರ್ಥ ಆಗುತ್ತೆ ಅಮ್ಮ. ನಾನು ಇವಾಗ ಹೊರಡ್ತೀನಿ, ಆದ್ರೆ ಮನೆ ಹೊರಗಡೆ ನೀನ್ ಕಾಯ್ತಾ ನಿಂತಿರ್ತೀನಿ. ನೀನ್ ಬಂದ್ರೆ ಇಬ್ರು ಎಲ್ಲಾದ್ರೂ ಹೋಗಿ ಮದ್ವೆ ಆಗಿ ಒಂದು ಹೊಸ ಜೀವನ ಕಟ್ಕೊಳ್ಳೋಣ. ಬೇಡ ಅಂತ ಅಂದ್ರೆ ನೀನ್ ನಾಳೆ ಬೇರೆ ಹುಡುಗನ್ ಮದ್ವೆ ಆಗು. ಆದ್ರೆ ನೀನ್ ನಾಳೆ ಮನೆಯಿಂದ ಚೌಲ್ಟ್ರಿಗೆ ಹೋಗುವಾಗ ನನ್ ಹೆಣ ದಾಟ್ಕೊಂಡು ಹೋಗ್ಬೇಕಾಗುತ್ತೆ ಅಮ್ಮ.
ಏನು ನಮ್ಮವನ? ಮಾವ, ನೀವ್ ನನಗ್ ಕಾಲ್ ಮಾಡಿದೀರಾ? ಅಯ್ಯೋ ಸಾರಿ ಮಾವ, ನನ್ಗೆ ನೀವು ಅಂತ ಗೊತ್ತೇ ಆಗ್ಲಿಲ್ಲ. ನನ್ಗೆ ಯಾರೋ ಬೇರೆಯವ್ರು ಕಾಲ್ ಮಾಡಿದ್ದಾರೆ ಅನ್ಕೊಂಡೆ. ನೀವ್ ನನ್ಗೆಲ್ಲ ಕಾಲ್ ಮಾಡಲ್ಲ ಅಲ್ವಾ? ಅದು ನನ್ ನಂಬರು ನಿಮ್ಮ ಹತ್ರ ಇದೆ ಅಂತ ನನಗ್ ಗೊತ್ತಿರ್ಲಿಲ್ಲ ಮಾವ. ನಂದ ಅಂದಾಗ್ಲೂ ಇನ್ಯಾರೋ ಅನ್ನಿಸ್ಬಿಡ್ತು. ನನ್ ಮಾವ ಅಂತ ಹೇಳಿದ್ರಲ್ಲ, ಈಗ ನನಗ್ ಗೊತ್ತಾಯ್ತು. ಬೇಜಾರಾಗ್ಬೇಡಿ ಮಾವ. ಗಿರ್ಜನ ಫೋನ್ ಕೊಡು. ಅತ್ತೆ ಅತ್ತೆ, ಮಾವ ಮಾವ ನನಗ್ ಫೋನ್ ಮಾಡಿದ್ದಾರೆ. ತಗೊಳ್ಳಿ ಅತ್ತೆ, ನಿಮ್ ಹತ್ರ ಮಾತಾಡ್ಬೇಕಂತೆ. ಹಲೋ, ಏನಾಗಿದೆ ಗಿರ್ಜಾ ನಿನ್ಗೆ? ಎಷ್ಟು ಸಲ ಕಾಲ್ ಮಾಡಿದ್ದೀನಿ, ಫೋನೇ ತೆಗಿತಾ ಇಲ್ಲ ನೀನು. ರೀ, ಅದು ನನ್ನ ಫೋನ್ ಸೈಲೆಂಟ್ ಹೋಗ್ಬಿಟ್ಟಿದೆ ಅನ್ಸುತ್ತೆ ರೀ. ನನಗೆ ಗೊತ್ತಾಗಿಲ್ಲ, ಅದಕ್ಕೆ ಫೋನ್ ತೆಗಿಯಕ್ಕಾಗಿಲ್ಲ. ನಾನು ಯಾರ್ಯಾರಿಗೋ ಕಾಲ್ ಮಾಡಿ ನಿನ್ ಫೋನ್ ಕೊಡು ಅಂತ ಹೇಳ್ಬೇಕಾ? ಅಲ್ಲ ಗಿರಿಜಾ, ಊರಿಂದ ಊರಿಗೆ ಹೋದ ಮೇಲೆ ನಾವು ಕ್ಷೇಮವಾಗಿ ತಲುಪಿದೀವಿ ಅಂತ ಹೇಳ್ಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಅಷ್ಟು ಸೌಜನ್ಯ ಬೇಡ ನಿನಗೆ? ನೋಡಿ ನೋಡಿ, ನೀವ್ ಹೀಗೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು. ನಾವೆಲ್ಲ ಏನ್ ಆರಾಮಾಗಿದ್ದೀನ್ರಿ. ಅಲ್ಲಿ ನೀವೆಲ್ಲ ಹುಷಾರಾಗಿದ್ದೀರಾ ರೀ? ನೀವ್ ಊಟ ಮಾಡಿದ್ರಾ? ನಿಮ್ಮ ಆರೋಗ್ಯ ಜೋಪಾನ? ಹುಷಾರು? ನೀವು ಹುಷಾರು. ಸರಿ ರೀ. ದೊಡ್ಡ ತರ್ಲೆ ಕಣೆ ನೀನು, ಅಲ್ವೇ? ಮೊದಲನೇ ಸಲ ನಿಮ್ಮ ಮಾವ ನಿನಗ್ ಫೋನ್ ಮಾಡಿದ್ದಾರೆ, ಸರಿಯಾಗಿ ಮಾತಾಡೋದ್ ಬಿಟ್ಟು ಮತ್ತೆ ಅವ್ರಿಗೆ ಸಿಟ್ಟು ತರಿಸ್ತಿದ್ಯಲ್ಲ. ಇವಾಗ ನಿನಗ್ ಸಮಾಧಾನನಾ? ಅಯ್ಯೋ, ಅವ್ರು ಫೋನ್ ಮಾಡಿರೋ ಚಂದ ನೋಡಿ. ಏನ ಮಮ್ಮಿನ, ಆರಾಮಾಗಿದ್ಯಾ? ಅತ್ತೆಗ್ ಫೋನ್ ಕೊಡಮ್ಮ ಅಂತ ಮಾತಾಡೋದ್ ಬಿಟ್ಟು ಕಾಲ್ ಪಿಕ್ ಮಾಡಿದ ತಕ್ಷಣ ಹಲೋ ನಾನ್ ನಂದ, ಗಿರಿಜನ್ ಗಂಡ ಅಂತ ಡವ್ ಮಾಡಿದ್ರೆ ನಾವ್ ಬಿಟ್ಬಿಡ್ತೀವಾ? ಹೋಗಿ ಹೋಗಿ ನಿನ್ ಅಂತ ತಲಹರಟೆ ಹತ್ರ ನಾನ್ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಆದ್ರೂ ಅತ್ತೆ, ನನಗೆ ನಮ್ ಮಿಲ್ಟ್ರಿ ಮಾವ ಕಾಲ್ ಮಾಡಿದ ಈ ದಿನನ ಸುವರ್ಣಾಕ್ಷರದಲ್ಲಿ ಕೆತ್ತಿಡ್ಬೇಕು. ಸಿದ್ದು. ಹೌದು ಅಮ್ಮು, ಆದ್ರೆ ನಾನ್ ನಿನಗೆ ಮಾಡ್ತಿರೋ ಬ್ಲ್ಯಾಕ್ ಮೇಲ್ ಅಂತ ಮಾತ್ರ ಅನ್ಕೋಬೇಡ. ಏನ್ ಮಾಡೋದು, ಪ್ರೀತಿಸಿದ ಹುಡುಗಿನ ಕಳ್ಕೊಂಡು ಲೈಫ್ ಲಾಂಗ್ ವರ್ಗೋ ಹುಡುಗರು ಬಿಟ್ಟು ನಾನ್ ಸೇರಿದವನಲ್ಲ. ನನ್ ಪ್ರೀತಿ ನಿಜವಾದದ್ದು, ವಚ್ಚವಾದದ್ದು. ಅದಕ್ಕೆ ನಾನು ಉಸಿರಿರೋ ತನಕ ಪ್ರೀತಿನ ಪಡ್ಕೊಳಕ್ಕೆ ಹೋರಾಡ್ತೀನಿ. ಹಾಗಂತ ಪ್ರೀತಿ ಕೈ ತಪ್ಪ ಹೋದ್ರೆ 4 ದಿನ ಕಣ್ಣೀರ್ ಹಾಕಿ ಸುಮ್ಮನಾಗ್ತೀನಿ ಅಂತ ಅನ್ಕೋಬೇಡ. ಸಾಯ್ತೀನಿ, ಸತ್ತೇ ಸಾಯ್ತೀನಿ. ಈಗ ನನ್ನ ಜೀವ ಉಳಿಸೋದು ಬಿಡೋದು ನಿನ್ ಕೈಲಿದೆ ಅಮ್ಮ. ಅದಕ್ಕೆ ನಿನಗೆ ಟೈಮ್ ಇರೋದು 10 ನಿಮಿಷ ಮಾತ್ರ. ಯೋಚನೆ ಮಾಡು. Brush your head through a veil.